ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಅರರೆ ನಿನ್ನಯ ಮಗಿಮೆ ಜನು ಪೊಗಳಲಳವಲ್ಲ ಧರಣಿಯನು ಪುತ್ತಿರ ಮಗಶೇಷಗರಿದು ಹರನ ಸುಕುಮಾರ ಸಕಲಾಗಮಕಿ ಸಾಕರ ಧರೆಯಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಮುಜಗೆ ಪೊಳಮಡುತ್ತ ವರ್ಣಿಪೆನೆ ಕಥಾಮೃತವ ಕ್ಷೀರವಾರಿಧಿಯೊಳು ರಾಮವರ
ಯದಿಮಣಿ. ಓ ಲಕ್ಷ್ಮೀ ಸ್ವಾಮಿ, ನೋಡಿದೆಯಾ ಈ ವೈಕುಂಠದ ವೈಭವವನ್ನು? ಲಕ್ಷ್ಮೀ ನಾರಾಯಣರಾಗಿ ನಾವು ಆದರ್ಶಯುತವಾದ ದಾಂಪತ್ಯವನ್ನು ನಡೆಸುತ್ತಾ ಬರುತ್ತಿದ್ದೇವೆ. ನೀನಿಲ್ಲದೆ ನಾನಿಲ್ಲ, ನನ್ನನ್ನು ಬಿಟ್ಟು ನೀನೂ ಇರುವುದಿಲ್ಲ. ಹೌದು, ಸದಾ ನಿನ್ನ ಸೇವೆಯಿಂದಲೇ ಧನ್ಯನಾದವನು ನಾನು. ಅಂತೆಯೇ ನೀನೂ ಕೂಡ ಎಷ್ಟೋ ಕಾಲದಿಂದ ನನ್ನ ಸೇವೆಯನ್ನು ಮಾಡುತ್ತಾ ಬರುತ್ತಿರುವಿ. ಹೌದು, ದುಃಖವನ್ನು ಆದಿಮಾಯೆಯು ನಮಗಿತ್ತ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯ. ಸ್ಥಿತಿ ಪಾಲಕನಾದ ನನಗೆ ವಾಸಿಸಲು ಈ ವೈಕುಂಠ ಲೋಕ. ದುಃಖವನ್ನು ಹೊತ್ತು ತರುವ ಮಂದಿ ಹಸನ್ಮುಖರಾಗಿ ಹಿಂತಿರುಗುತ್ತಾರೆ. ಸನಕ ಸನಂದರೆ ಮೊದಲಾದ ಶಿವರೇಣ್ಯರ ಗಣನವು ನಿತ್ಯವೂ ನಮ್ಮನ್ನೇ ಪ್ರಾರ್ಥಿಸುತ್ತಾ ನಮ್ಮಿಂದ ಆಶೀರ್ವಾದಗಳನ್ನು ಪಡೆದು ಕೃತಾರ್ಥರಾಗಿ ಹಿಂತಿರುಗುತ್ತಾರೆ. ನಾರದನು ಸದಾ ನಮ್ಮ ಭಜಕನೇ ಆಗಿದ್ದಾನೆ. ಓಂಕಾರ ಹರಿಹರ ಬ್ರಹ್ಮಾದ್ಯರು ಲೋಕದ ಒಳಿತಿಗಾಗಿ ಒಂದೇ ಉದ್ದೇಶಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಓಂಕಾರ ಸ್ವರೂಪದಿಂದ ಒಡೆದು 3 ಶಕ್ತಿಗಳಾಗಿದ್ದೇವೆ, ಆದರೂ ಮೂಲದಲ್ಲಿ ಒಂದೇ. ಆದರೆ ಈ ಪ್ರಶಾಂತವಾದ ಕೊಳವನ್ನು ಕದಡುವುದಕ್ಕಾಗಿ ಕೆಲವರು ಇದ್ದಾರೆ. ಎಲ್ಲರಿಗೂ ವಿಷ್ಣುಪ್ರಿಯನಲ್ಲ, ಹಾಗಾಗಿ ನಾನು ಧನುಜಾರಿಯೂ ಆಗಿದ್ದೇನೆ. ನಾನಾ ಅವತಾರಗಳನ್ನೆತ್ತಿ ಲೋಕಕಂಟಕರನ್ನು ಮರ್ದಿಸುತ್ತಾ ಬರುತ್ತಿದ್ದೇನೆ. ಧರ್ಮ ವಿರೋಧಿಗಳನ್ನು ದಂಡಿಸಿ ಲೋಕಹಿತವನ್ನು ಕಾಯುವ ಕಾರ್ಯ ನನ್ನದು. ಅಂತೆಯೇ ಗರುಡನ ಸೇವೆ ಸದಾ ನಮ್ಮ ಪಾಲಿಗಿದೆ. ಅಂತೆಯೇ ಹರ್ಷಪ್ರದವಾದ ಜೀವನ ನಮ್ಮದು. ಹೌದು. ಏನು ದೇವಿ, ಒಂದು ರೀತಿಯ ನಿನ್ನ ವರ್ತನೆ, ನಿನ್ನ ಮುಖದ ಭಾವದಿಂದ ನನಗೆ ಅರ್ಥವಾಯಿತು. ಏನೋ ಹೇಳುವುದಕ್ಕೆ ಬಯಸಿದ್ದಿ, ಹೇಳಬಹುದಲ್ಲ ಸ್ವಾಮಿ? ಏನ ಬಳ್ಳಿಪೇ ಪತಿಯೇ ಕೈದ ದಟನಾಗೇನ ಬಳ್ಳಿಪೇ ಪತಿಯೇ. ಏನೇನುವೆ ಇರುವಾಳನುದ ತ್ರಿಜೋಣಿಯಲ್ಲಿ ಎಣೆಗಾಣೆ ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳೋ. ಎಣೆಗಾಣೆ ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಏನ ಬಣ್ಣಿಪೆ ಪತಿಯೇ ಕೈದ ದಟನ ಏನ ಬಣ್ಣಿಪೆ ಪತಿಯೇ
ಕರಗಳನ್ನೆತ್ತಿ ಹರಸೆಂದು ಇನ್ನೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ಜಗದಾದಿ ವಂದ್ಯನೆ, ದೇವಾದಿದೇವನೇ, ಜಗದ ಜೀವರ ನಾಡಿ ನಾಡಿಗಳಲ್ಲಿಯೂ ವ್ಯಾಪಿಸಿರುವ ನೀವು ಹೊಗಳಿಕೆಗೆ ಮೀರಿದವರು. ಆದರೂ ಇಂದು ನಿಮ್ಮ ಬಗ್ಗೆ 4 ಮಾತನಾಡಬೇಕೆಂದೆನಿಸುತ್ತದೆ. ನಿಮ್ಮನ್ನು ವರ್ಣಿಸಲು 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟವಾಗಬಹುದು. ಧರ್ಮವನ್ನು ಕಾಯುತ್ತಿರುವ ಧರ್ಮಾಧ್ಯಕ್ಷರುಗಳಿಗೆ ಅಧಿನಾಯಕ, ಹೌದು, ಸುರ ನರ ಉರಗಗಳಿಂದಲೂ ಪೂಜಿತರು. ನಾನು ನಿಮ್ಮ ಪತ್ನಿಯಾಗಿ ನಾನು ನನ್ನ ಬದುಕನ್ನೇ ಪಾವನವಾಗಿಸಿಕೊಂಡೆ. ನಾನೇ ಧನ್ಯಳು. ಲಕ್ಷ್ಮೀ, ಸ್ವಾಮಿ, ಏನೇ ನಿನ್ನ ಮಾತಿನ ಮರ್ಮ? ನನಗೆ ಒಂದು ಅರ್ಥವಾಗುತ್ತಾ ಇಲ್ಲ. ಸ್ವಲ್ಪ ವಿವರಿಸಿ ಹೇಳೆ. ಓ ಕುಂದಲರದನ, ಕುಂದ ಕುಟ್ಮಲ ರದನ ಮಧ್ಯವತಾರದಿಂದ ತರಿದೆ ತಮನ ಮಧ್ಯವತಾರದಿಂದ ತರಿದೆ ಸಮನ ತರಿದೆ ತಮನ ಮಂದರಾತ್ರಿಯ ಕುಂದಗೆತ್ತುತ್ತ ಅಂದಿನರ ಗರಿಯಂದರು ಕವ ಪೊಂದಿ ಕಶ್ಯಪನಂದನರ ಕಥೆಯಂದನಿದು ವಟು ಬೆಂದೆನಿಸಿಗೆ ಮದದಿಂದ ಮೆರೆ ಮಾಧಾದ ಬಲಿಯವ ಸುಂದರಿಗೆ ಪದದಿಂದ ಒತ್ತಿ ಸೂರೇಂದ್ರ ಸುಮನಸ ವ್ರಾತ ಬೊರೆದುದನಿಂದಣಿಸಿ ಮುದದಿಂದ ಹೊಗಳುವೆ ಏನ ಬಣ್ಣಿಪೆ ಪತಿಗೆ ಕೈದ ದಟನ ಏನ ಬಣ್ಣಿಪೆ ಪತಿಗೆ ಅಧರ್ಮ ತಾಂಡವವಾಡುತ್ತಿರುವಾಗ ತಾವು ಅಲ್ಲಿಗೆ ಪ್ರವೇಶಿಸಿ ಧರ್ಮ ಕಾರ್ಯಗಳನ್ನು ಸಾಂಗವಾಗಿ ನಡೆದುಕೊಳ್ಳುವಂತೆ ನೋಡಿಕೊಳ್ಳುತ್ತೀರಿ. ಹೌದು. ಮತ್ಸ್ಯನಾಗಿ, ವರಾಹನಾಗಿ, ಕೂರ್ಮನಾಗಿ, ನರಸಿಂಹನಾಗಿ, ಬಾಲವಟುವಾಗಿ ಅವತಾರವೆತ್ತಿದವರು ನೀವು. ಹೌದು. ಸ್ತ್ರೀಯರ ಗೋ ಬ್ರಾಹ್ಮಣರ ಪರವಾದ ನಿಮ್ಮ ನಿಲುವು ನಮಗೆ ಕೀರ್ತಿಯನ್ನು ತಂದುಕೊಟ್ಟಿದೆ. ನೀವು ಶ್ರೇಷ್ಠಾತಿಶ್ರೇಷ್ಠರೇ ಸರಿ. ಲಕ್ಷ್ಮಿ, ಸ್ವಾಮಿ, ನಿನ್ನ ಮಾತುಗಳು ನನಗೆ ಹಿತವಾಗಿದೆ, ಸತ್ಯವೂ ಹೌದು. ಆದರೆ ಇದು ಎಲ್ಲರಿಗೂ ಹಿಡಿಸದು. ಯಾರಾದರೂ ಇದು ಸುಳ್ಳು ಎಂದು ವಾದಿಸಿದರೆ
ನೀನೇ ಉತ್ತರ ಕೊಡಬೇಕಾದೀತು, ಎಚ್ಚರ. ನನ್ನ ಗಂಡನ ಬಗ್ಗೆ ಇನ್ನು ಎಷ್ಟು ಹೇಳಿದರೂ ಕಡಿಮೆಯೇ. ಬರಲಿ, ನಾನು ಉತ್ತರ ಹೇಳುತ್ತೇನೆ. ಹಾ 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 ಹಾ. ಲಕ್ಷ್ಮಿ, ಸ್ವಾಮಿ, ವೈಕುಂಠದಲ್ಲಿ ಏನೋ ವ್ಯತ್ಯಾಸವಾಗುವಂತಿರುತ್ತೆ. ನನ್ನ ಕರದ ಚಕ್ರ ಜಾರಿತಲ್ಲ. ಸರದಯ ತೆರೆನ ಸಾಗಿಸುವುದೇ ಸಿರಿಯರ ತನ ಕರದೊಳಿರೋ ಸುರಕ್ಷಣ ಕೇಳುವುದಾಗ ಕಿರುನಗೆ ಬೀರು ತಿಳಿದು ಕರ ಮುಗಿದೆಂದ. ಇವರ ವರ್ತನೆಯೇ ವಿಚಿತ್ರವಾಗಿ ಕಾಣುತ್ತಾ ಇದೆ ಅಲ್ಲ. ಬಿಡ, ಅಮ್ಮನಿಗೆ ಪಾಪ ಏನು ತಿಳಿದಿಲ್ಲ. ಹರಿಯು ಬಂದು ಎಲ್ಲ ವಿಚಾರವನ್ನು ಯಥಾವತ್ತಾಗಿ ಹೇಳದೆ ಅತಿ ರಂಜಿತವಾಗಿ ಹೇಳಿದುದರ ಫಲವೇ ಇರಬೇಕು. ಈಗಲಾದರೂ ಸತ್ಯಾಸತ್ಯತೆಯನ್ನು ಹೇಳುವುದು ಬಿಟ್ಟು ಕಿವಿಯವರೆಗೆ ಬಾಯನ್ನಗಾಲಿಸಿ ನಗುತ್ತಿದ್ದಾನೆ. ಹೌದು, ಕೇವಲ ಗಂಡ ಹೆಂಡತಿಯನ್ನು ಹೊಗಳುವುದೋ ಹೆಂಡತಿ ಗಂಡನನ್ನು ಹೊಗಳುವುದೋ ಇದ್ದದ್ದೇ. ಆದರೆ ಈಗ ಹೊಗಳುತ್ತಿರುವವರು ಯಾರು? ಆ ಲಕ್ಷ್ಮಿ ಶ್ರೀಹರಿಯನ್ನು. ಅದು ಈ ವೈಕುಂಠದಲ್ಲಿ. ಅದು ಬಿಡಿ, ನಾನೊಬ್ಬನಿದ್ದೇನೆ ಎಂಬ ಸೌಜನ್ಯವಾದರೂ ಬೇಡವೇ? ಗೌರವ ಬೇಡ, ದುಡಿಮೆಯನ್ನು ಗುರುತಿಸುವ ಸೌಜನ್ಯವಾದರೂ ಬೇಡವೇ? ಹಾಗಾಗಿ ಇದನ್ನು ಪ್ರಶ್ನಿಸುವುದಕ್ಕಾಗಿಯೇ ಬಂದಿದ್ದೇನೆ. ಹೌದು, ಈಗ ನನಗೆ ಮಾತಿರುವುದು ಅಮ್ಮನಲ್ಲವೇ? ಆದ್ದರಿಂದ ಅಮ್ಮನನ್ನೇ ಮಾತನಾಡಿಸುತ್ತೇನೆ. ಅಮ್ಮ ಲಕ್ಷ್ಮೀದೇವಿ, ವಂದಿಸಿಕೊಂಡಿದ್ದೇನೆ. ಸುದರ್ಶನ, ಮೇಲೇಳು. ನಿನಗೆ ಶುಭವಾಗಲಿ. ನನ್ನವರು ಇಲ್ಲೇ ಇದ್ದಾರಲ್ಲ, ಅವರಿಗೂ ವಂದಿಸು. ತಾಯೇ, ಯಾರಲ್ಲಿ ಮೊದಲು ಕಜ್ಜವಿರುತ್ತದೋ ಅವರಿಗೆ ಮೊದಲು ಪ್ರಣಾಮಗಳು. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ. ಆದೀತು. ಶ್ರೀಹರಿ, ಸುದರ್ಶನ, ನಿನಗೂ ವಂದನೆಗಳು. ನಿನ್ನ ಮನೋಭಾವಕ್ಕೆ ತಕ್ಕ ಆಶೀರ್ವಾದ. ಶ್ರೀಹರಿ, ಸುದರ್ಶನ, ನಿನ್ನ ಸನ್ನಿಧಾನದಲ್ಲಿ ಕೆಲವು ಮಾತನಾಡುವುದಕ್ಕಿದೆ ಅಮ್ಮನ ಜೊತೆ. ಇದಕ್ಕೆ ಒಪ್ಪಿಗೆ ತಾನೆ? ಸರಿ ಸರಿ, ನಾನು ದೇವರ ಹಾಗೆ ಕುಳಿತುಕೊಳ್ಳುತ್ತೇನೆ. ನೀವು ಮುಂದುವರಿಸಿ. ಆಗಲಿ ತಾಯೇ, ಲಾಲಿಸಬೇಕು. ಲಾಲಿಪುದೆಲೆ ತಾಯೇ ಎನ್ನರಿಕೆಯ ನೊಂದ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ, ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವೋ? ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವೋ? ಲಕ್ಷ್ಮೀದೇವಿ, ಪೊಗಳುತ್ತಲಿರುವುದು ಸಹಜವೋ? ಲಕ್ಷ್ಮೀದೇವಿ,
ಮೇಲೆ ತಾಯಿ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ದೇವಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ನೀವು ಅಷ್ಟು ಹೊತ್ತಿನಿಂದ ನಿಮ್ಮ ಗಂಡನನ್ನು ಹೊಗಳುತ್ತಿದ್ದೀರಲ್ಲ. ಹೌದು. ಏನು ತಾಯೇ, ಹೊಗಳುವುದೆಂದರೆ ಹೀಗೂ ಉಂಟೆ? ಹಾಗೆ ಮಾಡಿದ್ದೀರಿ ಹೀಗೆ ಮಾಡಿದ್ದೀರಿ ಅಂತೆಲ್ಲ. ತಾಯೇ, ನಿಮ್ಮ ಗಂಡನನ್ನು ನೀವು ಹೊಗಳುತ್ತಿದ್ದೀರಿ ಸರಿ. ಹೌದು. ಆದರೆ ನೀವು ಯಾರು? ಲೋಕದ ತಾಯಿ, ಲೋಕದ ತಂದೆಯಾದ ಶ್ರೀಹರಿಯನ್ನು ಈ ರೀತಿ ಹೊಗಳುವುದೇ ತಾಯಿ? ತಾಯೇ, ನೀವು ಈ ರೀತಿ ಶ್ರೀಹರಿಯನ್ನು ಹೊಗಳುವುದು ಸರಿಯೇ ತಾಯೇ? ಯಾಕೆ ಬಲ್ಲಿರೋ? ಯಾಕೆ? ಘೋರ ದಾನವರು ಬವರಕ್ಕೆ ಬಂದರೆ ಘೋರ ದಾನವರೆಲ್ಲ ಬವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಗೆ ಬಂದರೆ ಪವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿಗೆ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಲಾಲಿ ಪೂದೆಲೆ ತಾಯಿ ಎಲ್ಲರಿಗೆಯ ನೊಂದ ಲಕ್ಷ್ಮೀ ದೇವಿ ದೇವಿ ಹೌದು. ಇದು ಸರಿಯೇ ತಾಯೇ? ಯಾಕೆ ಬಲ್ಲಿರೋ? ಯಾಕೆ? ನಿಜವಾದ ಪ್ರತಿಭೆಗೆ ಪುರಸ್ಕಾರ ಗೌರವ ಸಿಗಬೇಕು. ಆದರೆ ನೀವು ಮಾಡುತ್ತಿರುವುದು ಏನು? ಇದು ಸರಿಯಲ್ಲ ತಾಯಿ. ನೀವು ನಿಮ್ಮ ಗಂಡನನ್ನು ಹೊಗಳುವುದರ ಜೊತೆಗೆ ನನ್ನನ್ನೂ ಸೇರಿಸಿಕೊಳ್ಳಬೇಕು. ಯಾಕೆ ಬಲ್ಲಿರೋ? ಯಾಕೆ? ಸದಾ ಹಸನ್ಮುಖನಾಗಿ ನಗುತ್ತಿರುವ ಈತ ಧನುಜರನ್ನು ಕೊಂದಿರೆಂದು ಭಾವಿಸಿದಿರೋ? ಹಾಗಾಗಿ ಅಂತಹ ಕೆಂಪು ಕಣ್ಗಳ ಕೋರೆ ದಾಡೆಯ ದಾನವರು ಭವರಕ್ಕೆ ಬಂದಾಗ ನಾನಿದ್ದು ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಗಂಡನಿಗೆ ಜಯ ತಂದಿದ್ದೇನೆ. ಹಾಗಾಗಿ ತಾಯೇ, ನೀವು ನನ್ನ ಕಾರ್ಯವನ್ನು ನಿಮಗೆ ನನ್ನ ಕಾರ್ಯವು ತಿಳಿದಿಲ್ಲ, ಎಲ್ಲವನ್ನೂ ಈ ಶ್ರೀಹರಿ ಮಾಡಿದ್ದಾನೆಂಬಂತೆ ಹೊಗಳುತ್ತಿದ್ದೀರಲ್ಲ. ಆದ್ದರಿಂದ ತಾಯೇ, ಅಚ್ಯುತನಿಗೆ ಚ್ಯುತಿ ಬಾರದಂತೆ ಕಾಪಿಟ್ಟವನು ನಾನಮ್ಮ. ಅವನಿಗೆ ಗೌರವ ಕೀರ್ತಿಗಳನ್ನು ತಂದವನು ನಾನು. ಹಾಗಾಗಿ ಅವನಲ್ಲ, ನನ್ನನ್ನು ಹೊಗಳಬೇಕು. ನೀವು ಮಾಡಿದ್ದು ಸರಿಯಲ್ಲ ತಾಯಿ.
ಆತ ಏನೂ ಇಲ್ಲ ತಾಯೇ, ನಾನು ಎಲ್ಲವನ್ನು ಮಾಡಿದ್ದು. ಸುದರ್ಶನ ಮುಚ್ಚುವೈ. ಮುಚ್ಚಲೆ ಬಾಯ ಕೆತ್ತಿನ ನುಡಿಗನು ಕೊಚ್ಚದಿರನ್ನೊಡನೆ ಅಚ್ಚುತಗಿಂತ ನೀನೆಚ್ಚ ವೀರನು ನಿಲ್ಲ ಕೆತ್ತಿಗಾಯ್ತು ಕಂಡುದು. ಸುದರ್ಶನ ತಾಯೇ, ಕೇಳಲಾರೆ ಈ ನಂಜಿನ ನುಡಿಗಳನ್ನು ಕೇಳುತ್ತಿದ್ದಂತೆ ಮೈ ಉರಿ ಏಳುತ್ತಿದೆ. ಓಹೋ, ನಾವಿರುವರು ಗಂಡ ಹೆಂಡತಿಯರು ಮಾತಾಡುತ್ತಿರುವಾಗ ಬಂದೆಯೋ? ನನ್ನನ್ನು ಆಕ್ಷೇಪಿಸುವುದನ್ನು ಬಿಟ್ಟು ಅಚ್ಚುತನನ್ನು ಹಳಿವೆಯ? ನಿನ್ನನ್ನು ಕಂಡುದು ಹೆಚ್ಚಾಯಿತು. ಮುಚ್ಚುವೈ. ಸಿಟ್ಟು ಬಂತೆ. ಅದು ಹಾಗೆ ಕಂಡದ ನುಡಿದರೆ ಕೆಂಡದಂತಗ ಸಿಟ್ಟು. ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಗೆ ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಖಂಡಿತ. ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಖಂಡಿತ. ಲಕ್ಷ್ಮೀ ದೇವಿಗೆ ಕಂಡುದ ನುಡಿದರೆ ಗಂಡದಂತಗ ಸಿಟ್ಟು. ನಿಮ್ಮ ಗಂಡ ನಾನಲ್ಲದಿದ್ದ ದಂಡ ಖಂಡಿತ. ಲಕ್ಷ್ಮೀ ದೇವಿ ಲಾಲಿಪುದೆಲೆ ತಾಯೇ ಎಲ್ಲರಿಗೆಯನುಂದ. ಲಕ್ಷ್ಮೀ ದೇವಿ ಅಮ್ಮ, ಸಿಟ್ಟು ಬಂತೆ. ಅದು ಹಾಗೆ ಕಂಡ ಹಾಗೆ ನುಡಿದರೆ ಕೆಂಡದಂತಹ ಸಿಟ್ಟು. ಸಿಟ್ಟಿನಲ್ಲಿಯೂ ನಿಮ್ಮ ಮುಖ ನೋಡುವುದಕ್ಕೆ ಅಷ್ಟು ಚಂದ ಅಮ್ಮ. ಹೌದೇ ಅಮ್ಮ? ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದ. ರೂಢಿಯಲ್ಲಿ ಒಂದು ಮಾತಿದೆ ತಾಯೇ. ಅದಿರಲಿ ತಾಯೇ, ಈಗ ನಿಮಗೆ ಸಿಟ್ಟು ಬಂತಲ್ಲವೇ? ಹೌದು. ನಿಮ್ಮ ಗಂಡನನ್ನು ಹೊಗಳಿದವ ನಿಮಗೆ ಒಳ್ಳೆಯವನಾಗುತ್ತಾನೆ, ಇಲ್ಲವಾದರೆ ಅವ ಕೆಟ್ಟವನಾಗುತ್ತಾನೆ. ಇದು ಲೋಕಮುಖದ ನೀತಿ. ಲೋಕದ ತಾಯಿಯಾದ ನಿಮಗಿದು ಸರಿಯಲ್ಲ ತಾಯೇ. ಹಾಗಾಗಿ ತಾಯೇ, ನಿಮ್ಮ ಗಂಡ ಏನೂ ಇಲ್ಲ. ಅವನಿಗೆ ಕೀರ್ತಿಗಳನ್ನು ತಂದವನು ನಾನಿಲ್ಲದಿದ್ದರೆ ನಿಮ್ಮ ಗಂಡ ಬರೇ ದಂಡ 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 ಖಂಡಿತ ತಾಯಿ. ಸುದರ್ಶನ, ಹಾಗಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದವರು ಉತ್ತರ ಹೇಳು. ಏನು? ಒರೆಯಲು ರಮಣನು ಮತ್ಸ್ಯವರಗ ಕೂರ್ಮ ನರಸಿಂಹ ವಟು ರೂಪವ ರೂಪವಾ ಧರಿಸಿದಾನವರನು ಧರಿದಾಗ ನೀನಲ್ಲಿ ಧರಿಸಿದಾನವರನು ಧರಿದಾಗ ನೀನಲ್ಲಿ ತೆರಳಡಗಿದ್ದೆ ಬೀಳುವ ಉರೆಯಳು ರಮಣನು ಮತ್ಸ್ಯವರಗ ಕೂರ್ಮ ನರಸಿಂಹ ವಟು ರೂಪವಾಗ
ತಾಯೇ, ನೀನಿಲ್ಲಿ ಸರಿ ಸರಿ ಎಂಬ ಮಾತಿಗೂ ನೀನು ಹೇಳಿದ್ದೆಲ್ಲವೂ ಸರಿ ಎಂಬ ಅರ್ಥವಲ್ಲ. ಮತ್ತೆ ಅದೂರ್ತ ದಾನವರು ಅಧರ್ಮದಿಂದ ಮೆರೆಯುತ್ತಿರುವಾಗ ಅವರನ್ನು ಸಂಹರಿಸುವುದಕ್ಕಾಗಿ ನನ್ನವರು ನಾನಾ ಅವತಾರವನ್ನೆತ್ತಿ ಅವರನ್ನು ಸಂಹರಿಸಿದ್ದರು. ತಮಾಸುರನು ವೇದವನ್ನು ಕದ್ದೊಯ್ಯುತ್ತಿರುವಾಗ ನನ್ನವರು ಮತ್ಸ್ಯ ಅವತಾರ ತಾಳಿದಾಗ ನೀನೇ ಎಲ್ಲಿದ್ದೆ? ತಾಯೇ, ಆ ದುಷ್ಟರ ಮರ್ದನಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿ ಎತ್ತಿದ ಅವತಾರಗಳಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ ಅಲ್ಲವೇ? ಮೊದಲ ಅವತಾರ ಮತ್ಸ್ಯನಲ್ಲವೇ? ಮತ್ಸ್ಯನಾ ರೆಕ್ಕೆಯೋಳು ಮನುಜಗರಿವುಗಳೊಳಗಿದ್ದೇನಾ ಮತ್ತೆ ಮನುಜಗರಿವುಗುರೊಳಗಿದ್ದೇನಾ ಇದ್ದೇ ಸಗಾಯವನು ಇದ್ದೇ ಸಗಾಯವನು ಮತ್ತೆ ಮನುಜಗರಿವುಗುರೊಳಗಿದ್ದನಾಗಿದ್ದೆ ಸಗಾಯವನು ಮತ್ಸ್ಯನರೆಕ್ಕೆಯೋ ಕೂರ್ಮನ ಚಿಪ್ಪಿನೋಳೋ ಮತ್ಸ್ಯನರೆಕ್ಕೆಯೋ ಕೂರ್ಮನ ಚಿಪ್ಪಿನೋಳು ಪೃಥ್ವಿದಾರನಾದಂಥದೋಳು ಅವತಾರಗಳಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ ಅಲ್ಲವೇ? ತಾಯೇ ಸುದರ್ಶನ, ಉತ್ತಮ ಬರಹಗಾರನಿಗೆ ತನ್ನ ಲೇಖನಿಯೇ ಆಯುಧ, ಉತ್ತಮ ಮಾತುಗಾರನಿಗೆ ತನ್ನ ಮಾತೇ ಆಯುಧ, ಒಬ್ಬ ಉತ್ತಮ ಯೋಧನಿಗೆ
ತನ್ನ ಮೈಯಲ್ಲ ಆಯುಧ ಎಂಬಂತೆ ಶ್ರೀಹರಿ ಎತ್ತಿದ ಮೊದಲ ಅವತಾರ ಮತ್ಸ್ಯನಲ್ಲವೇ? ತಾಯೇ, ಜ್ಞಾನವೆಂಬ ವೇದಗಳನ್ನು ಕದ್ದೊಯ್ದು ಅಜ್ಞಾನವೆಂಬ ಅಂಧಕಾರವನ್ನು ಲೋಕದಲ್ಲಿ ಹರಿಯುವಂತೆ ಮಾಡಿದ ಆ ತಮಾಸುರನನ್ನು ಕೊಲ್ಲುವುದಕ್ಕಾಗಿ ಶ್ರೀಹರಿಯೇ ಮತ್ಸ್ಯನಾಗಿ ಹೋಗಿ ತನ್ನ ರೆಕ್ಕೆಯಿಂದ ಆತನನ್ನು ಬಡಿದು ಕೊಂದ. ಆ ಸಮಯದಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ ಅಲ್ಲವೇ? ಹೌದು ತಾಯೇ, ಆ ರೆಕ್ಕೆ ಬೇರೆ ಯಾರೂ ಅಲ್ಲ, ನಾನಮ್ಮ. ಹಾಗಾದರೆ ಸಮುದ್ರ ಮಥನದ ಕಾಲದಲ್ಲಿ ಮಂದರಗಿರಿ ಪರ್ವತ ಮುಳುಗುತ್ತಿರುವಾಗ ನನ್ನವರು ಕೂರ್ಮಾವತಾರ ತಾಳಿದಾಗ ನೀನೆಲ್ಲಿದ್ದೆ ಹೇಳು? ತಾಯೇ, ದೇವಾಸುರರು ಸಮುದ್ರ ಮಥನ ಮಾಡುವ ಕಾಲಕ್ಕೆ ಮಂದರಾದ್ರಿ ಮುಳುಗುವುದಕ್ಕೆ ಪ್ರಾರಂಭಿಸಿದಾಗ ಶ್ರೀಹರಿಯೇ ಕೂರ್ಮನಾಗಿ ಹೋಗಿ ಆ ಮಂದರಗಿರಿಯನ್ನು ಆಧರಿಸಿದ. ಕೂರ್ಮನಿಗೆ ಬಲೆಯಲ್ಲಿ ಕೇಳಿದ್ರೆ ಚಿಪ್ಪಿನಲ್ಲಿ, ಆ ಚಿಪ್ಪೆ ನಾನಮ್ಮ. ಭೂದೇವಿಯನ್ನು ಪೀಡಿಸುತ್ತಿದ್ದ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕಾಗಿ ನನ್ನವರು ವರಾಹಾವತಾರ ತಾಳಿದಾಗ ನೀನೆಲ್ಲಿದ್ದೆ? ತಾಯೇ, ಇಲ್ಲಿ ನೀವು ಪ್ರಸಂಗವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಶ್ರೀಹರಿ ವರಾಹನಾಗಿ ಹೋಗಿ ಅವನನ್ನು ಕೊಂದಿದ್ದರು. ಹೇಗೆ? ಶ್ವೇತವರಾಹನಾಗಿ ಹೋಗಿ ತನ್ನ ಕೋರೆ ದಾಡೆಗಳಿಂದ ತಿವಿದು ಆತನನ್ನು ಕೊಂದದ್ದು. ಆ ದಾಡೆ ಬೇರೆ ಯಾರು ಅಲ್ಲ, ನಾನಮ್ಮ. ಹಾಗಾದರೆ ಭಕ್ತ ಪ್ರಹ್ಲಾದನನ್ನು ಪೀಡಿಸುತ್ತಿದ್ದ ಹಿರಣ್ಯಕಶ್ಯಪನನ್ನು ಸಂಹರಿಸುವುದಕ್ಕಾಗಿ ಉಗ್ರ ನರಸಿಂಹಾವತಾರವನ್ನು ತಾಳಿದಾಗ ನೀನೆಲ್ಲಿದ್ದೆ? ತಾಯೇ, ಇಲ್ಲಿ ನೀವು ಬಲವಾಗಿ ಕೇಳುತ್ತಿದ್ದೀರಿ. ಯಾಕೆ? ಆ ಹಿರಣ್ಯಕಶ್ಯಪನಿಗೆ ಇದ್ದ ವರವೇ ಹಾಗೆ. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ, ನರವಲ್ಲ, ಮೃಗವಲ್ಲ, ಆಯುಧಗಳಿಂದಲೂ ಮರಣ ಬರಬಾರದೆಂಬುದಾಗಿ. ಅಂತಹ ಹಿರಣ್ಯಕಶ್ಯಪನನ್ನು ಶ್ರೀಹರಿಯೇ ನರಹರಿಯಾಗಿ ಹೋಗಿ ಆತನ ಅರಮನೆಯ ಹೊಸ್ತಿಲಿನ ದ್ವಾರದಲ್ಲಿ ಕರುಳ ಬಗೆದು ಕೊಂದದ್ದು. ಹೇಗೆ? ನಖಗಳಿಂದ. ಆ ನಖ ಬೇರೆ ಯಾರೂ ಅಲ್ಲ, ಈ ಮುಖವೇ ಆ ನಖ ಶ್ರೀಹರಿಗೆ ಸಖ. ಹಾಗಾದರೆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುವುದಕ್ಕಾಗಿ ನನ್ನವರು ವಟುರೂಪವಾಗಿ ಅವತಾರವೆತ್ತಿದಾಗ ನೀನೆಲ್ಲಿದ್ದೆ? ತಾಯೇ, ನೀವು ಇಲ್ಲಿಯೂ ಪ್ರಸಂಗವನ್ನು ಸರಿಯಾಗಿ ತಿಳಿದಿಲ್ಲ. ಶ್ರೀಹರಿಯು ಬಾಲವಟುವಾಗಿ ಹೋಗಿ ಬಲಿಯಲ್ಲಿ ದಾನ ಕೇಳಿದ್ದರು. 100 ಯಾಗಗಳನ್ನು ಮಾಡಿ ಅಷ್ಟು ಶ್ರೇಷ್ಠವಾಗಿದ್ದ ಆ ಬಲಿಯನ್ನು ಪಾತಾಳ ಕಟ್ಟುವುದು ಅಷ್ಟು ಸುಲಭದ ಕಾರ್ಯವಲ್ಲ. ಹಾಗಾಗಿ ಬಾಲವಟುವಾಗಿದ್ದವ ತ್ರಿವಿಕ್ರಮನಾಗಿ ಬೆಳೆದು 2 ಹೆಜ್ಜೆಗಳಲ್ಲಿ 3 ಲೋಕವನ್ನೆಲ್ಲ ಅಳೆದು 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿರಿಸಿ ಆತನನ್ನು ಪಾತಾಳ ಕಟ್ಟಿದ. ಆ ಪಾದ ಬೇರೆ ಯಾರು ಅಲ್ಲ, ನಾನಮ್ಮ. ಏನು ಸ್ವಾಮಿ, ಈ ಸುದರ್ಶನ ಹೇಳುವ ಮಾತನ್ನು ಕೇಳಿ ನೀವು ಸುಮ್ಮನೆ ಇದ್ದೀರಲ್ಲ, ಮಾತಾಡಿ. ಲಕ್ಷ್ಮೀ, ಸ್ವಾಮಿ, ನೀನು ಸ್ವಲ್ಪ ಬದಿಗೆ ಸರಿ. ಅವನು ಹೇಳಿದ್ದೇ ಸರಿ. ಸುದರ್ಶನ ಸಹಜವಾದ ಮಾತು. ಸಹಜವಾಗುದೀವಾಣಿ ಸಹಜವಾಗುದೀವಾಣಿ ತಗ ಪರಾಕ್ರಮಿ ಭುವನ ಮೂರರೊಳಿಗರೆಗೆ ಸುರರುಳ್ ಪರಿಗಿಸಬಹುದು ಬಹುಮತ ನಿನಗೆ.
ಅಕ್ಷರ ಅಕ್ಷರ ಸತ್ಯ. ಎಲ್ಲ ಪ್ರಕರಣಗಳನ್ನು ವಿವರಿಸಿ ಎಷ್ಟು ಚೆನ್ನಾಗಿ ಹೇಳಿದೆ. ನನಗೂ ಮರೆತು ಹೋಗಿತ್ತು ಅನೇಕ ಸಂಗತಿಗಳನ್ನು, ಅದನ್ನು ನೆನಪಿಸಿದೆ ಅಲ್ಲ. ಆಹಾ, ನಿನ್ನಂತಹ ಪರಾಕ್ರಮಿಗಳು 3 ಲೋಕದಲ್ಲಿಯೂ ಇಲ್ಲ. ನೀನೇ ಪರಾಕ್ರಮಿ, ರಣವೀರ, ರಣಶೂರ, ಫಲ. ನಿನ್ನೆದುರು ನಾನೂ ಏನೂ ಇಲ್ಲ. ಅಮ್ಮ ಏನೋ ತಿಳಿಯದೆ ಹೇಳಿದಳು, ಅದಕ್ಕೆ ನೀನು ಕತಿ ತಾಳಬೇಡ. ನೀನೇ ವೀರ, ಶೂರ, ಗಣಗಂಭೀರ, ಭಲರೇ ಭಲರೇ. ಶ್ರೀಹರಿ ಅಂಬುಜಾಕ್ಷ ಸುದರ್ಶನನ ಕಡು ಸಂಭ್ರಮದಿಗೆ ಪೊಗಳಲ್ ಕವಗೆ ತಾನೆಂಬುದಡರಲು ಸಂಸವಿಸಿ ಬೀಳ್ಕೊಟ್ಟು ಬಳಿಕವನೋ ಓ ಶ್ರೀಹರಿ ದರ್ಶನ, ಈಗಲಾದರೂ ತಿಳಿಯಿತಲ್ಲ ನನ್ನ ಪರಾಕ್ರಮ. ಬೇರೆ ಯಾರು ಹೊಗಳಿದರೇನು ತೆಗಳಿದರೇನು, ದೇವರೇ ಹೊಗಳಿ ಪ್ರಶಂಸಿಸಿದ ಬಳಿಕ ಇನ್ಯಾರ ಹೊಗಳಿಕೆ ಯಾತಕ್ಕೆ? ತಾಯೇ, ತಿಳಿದುಕೊಂಡಿರೆ ನನ್ನ ಶೌರ್ಯವನ್ನು. ಶ್ರೀಹರಿ, ಇನ್ನು ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ನನ್ನನ್ನು ಕರೆಯಬೇಡ. ಸರಿ, ನಾನು ಬರಲಾರೆ. ಏನಾದರೂ ಘನ ಕಾರ್ಯವಿದ್ದಲ್ಲಿ ನೆನಪಿಸಿಕೊ, ಬರುತ್ತೇನೆ. ಇದೋ ಈಗ ಹೊರಟೆ. ಏನಿದು ಸ್ವಾಮಿ? ಲಕ್ಷ್ಮೀ, ನೊಂದುಕೊಳ್ಳದಿರೆ. ಅಂಬುಜಾ ನನಗೆಂದನಿತನ ಅಂಬುಜಾ ನನಗೆಂದನಿತನ ಜಂಭವನ್ನು ಭೇದಿಸುವ ಗೊತ್ತ ಆರಂಭವಾದುದು ಬೇಸರಿಸದಿರೋ ಮನದೊಳ್ಳಿದಕ್ಕಾಗಿ ಲಕ್ಷ್ಮೀ, ಸ್ವಾಮಿ, ನೀನು ಬೇಸರ ಮಾಡಬೇಡ. ಯಾಕೆ ಬಲ್ಲೆಯ? ಯಾಕೆಂದರೆ ಕೇವಲ ಕರದ ಚಕ್ರ ಇದು. ನಾನೆಂಬ ಅಹಂಕಾರದಿಂದ ಮಾತನಾಡುತ್ತಿದ್ದಾನೆ ಈತ. ಸುದರ್ಶನನ ಅಹಂಕಾರ ಅಳಿಯಲೇಬೇಕು. ಏರಿದವನು ಕೆಳಗೆ ಇಳಿಯಲೇಬೇಕು. ಹಾಗಾಗಿ ಆ ಕಾಲ ಬರುತ್ತದೆ. ಆ ಕಾಲಕ್ಕಾಗಿ ನಿರೀಕ್ಷೆಯಲ್ಲಿರೋಣ. ಆಗಬಹುದು ಸ್ವಾಮಿ. ಒರೆದ ಮನದಿರವಲ್ಲು ತನ್ನಯ ಪುರದ ಜನಕ್ಕೆ. ಓಂ ನಮ ಶಿವಾಯ. ಅಸುರನೆಲ್ಲ ಒಗ್ಗೂಡಿಸಿ ಅಸುರ ಸಾಮ್ರಾಜ್ಯವನ್ನೇ ಕಟ್ಟಿ ಅಸುರ ಕುಲ ಉದ್ಧಾರಕನೆಂಬ ನೆಗತ್ತಿಗೆ ಪಾತ್ರನಾದವನು ನಾನು. ಲೋಹಾವತಿ ಪಟ್ಟಣದ ಶತ್ರು ಪ್ರಸೂತರಡಿದ್ದೇನೆ. ಭೂಪಾತ ಲೋಕವನ್ನು ನನ್ನ ಕೈವಶದಲ್ಲಿ ಇರಿಸಿ ನಾಕಲೋಕವನ್ನು ನನ್ನ ಕೈವಶದಲ್ಲಿ ಇರಿಸಬೇಕಲ್ಲ.
ಈ ವಿಚಾರದ ಕುರಿತು ಮಂತ್ರಿ ಮಾಗಧರಲ್ಲಿ ಕೇಳಿಕೊಂಡೆ. ಅವರು ಆಡಿದ ಮಾತೇನು? ಆ ದೇವತೆಗಳಿಗೆ ಹರಿಯ ವರಬಲವಿದೆ, ಹಾಗಾಗಿ ಕೇವಲ ನಮ್ಮ ಭುಜಬಲದಿಂದ ದೇವಲೋಕವನ್ನು ಪಡೆಯುವುದು ಅಷ್ಟೊಂದು ಸುಲಭವಲ್ಲ ಎಂದಾಡಿದರು. ಈ ಕುರಿತು ಪರಿಹಾರವನ್ನು ಕೇಳಿದೆ. ಆಡಿದರಲ್ಲ ಮಂತ್ರಿ ಮಾಗಧರು. ಶಿವನ ಕುರಿತು ತಪಸ್ಸನ್ನ ಆಚರಿಸಿದರೆ ಆಗ ನಾಗಲೋಕವು ನಮ್ಮ ಕೈವಶವಾದೀತು ಎಂದಾಡಿದರು. ಇನ್ನು ತಡೆಯಾಕೆ? ತಪಸ್ಸನ್ನ ಆಚರಿಸಲು ಘೋರ ಕಾರಣವನ್ನು ಸೇರುತ್ತೇನಂತೆ. ವಿರಚಿಸುತ್ತ ಕುಳಿತೇ ಗಮನದೊಳು ಸ್ಮರಿಸುತ್ತಲೋ ಘೋರ ಕಾರಣವನ್ನು ಸೇರಿದ್ದಾಯಿತು. ಸೂಕ್ತವಾದ ಸ್ಥಳವನ್ನು ಅರಸಿದೆ. ಇದುವೇ ಸೂಕ್ತವಾದ ಸ್ಥಳ. ಇನ್ನು ತಡೆಯಾಕೆ? ಶುಚಿರ್ಭೂತನಾಗಿ ಒಂಟಿ ಕಾಲಿನಿಂದ ಹಣನ್ನು ಧ್ಯಾನಿಸುತ್ತೇನಂತೆ. ಹರ ಶಂಭೋ ಮಗದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ ನಮೋಸ್ತುತೇ. ಜಯ ಜಯ ಗಿರಿಜಾವರ ಕೃಪಾಕರ ಜಯ ಜಯ ಪರಮೇಶ್ವರ. ಜಯ ವಿಷಮಾರ್ಜನೆ ಜಯತು ಪರಾತ್ಪರ. ಭಯದಲ್ಲಿ ಸ್ತುತಿ ವಿವೇದಯದಲ್ಲಿ ಪೊರೆಗರ. ಜಯ 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 ಜಯ. ಕಂಠವ ಕಲಿವೆ ನೆನುತಲಿ ನಿಲ್ಲಲಿಕ್ಕಾಗ ಘೋರ ಕಾರಣವನ್ನು ಸೇರಿ ದೀರ್ಘಕಾಲ ತಪಸ್ಸನ್ನಾಚರಿಸಿದೆ. ಆದರೆ ನನ್ನ ತಪಸ್ಸಿಗೆ ಹರನು ಮೆಚ್ಚಿ ಬರಲಿಲ್ಲಲ್ಲ. ಏನು ನನ್ನ ತಪಸ್ಸಿನಲ್ಲಿ ಕುಂದು ಕಂಡನೆ? ಇಲ್ಲ ಇಲ್ಲ, ಏನು ಮಾಡುವುದು? ಈ ಮುಖವನ್ನು ಹೊತ್ತು ಪುನಃ ನಾಡಿಗೆ ತೆರಳುವುದೇ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಹಾ ಹಾ ಹಾ, ಕಾಣುತ್ತಿದೆಯಲ್ಲ ಕಟಾರಿ. ಈ ಕಟಾರಿ ನನ್ನ ಶಿರವನ್ನು ಕಡಿದು ಶಿವನಿಗೆ ಅರ್ಪಿಸುತ್ತೇನೆ. ಹಾ 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 ಹಾ. ಈ ಸಂದರ್ಭದಲ್ಲಿ ಶಿವನು ಪ್ರತ್ಯಕ್ಷಗೊಂಡು ವರವನ್ನು ನೀಡಿದನಲ್ಲ. 3 ಲೋಕವನ್ನು ಜಯಿಸುವ ವರ ಅಷ್ಟೇ ಅಲ್ಲದೆ ಎದುರಾಳಿಯನ್ನು ಯುದ್ಧ ರಂಗದಲ್ಲಿ ಸೋಲಿಸುವ ಶಕ್ತಿಯ ಆಯುಧವನ್ನು ಕರುಣಿಸಿದನು. ಆದರೆ ಒಂದು ಕಿವಿ ಮಾತನ್ನಾಡಿದನಲ್ಲ. ಆಯುಧವೊಂದು ರೂಪ ತಾಳಿ ಬಂದೆ ಎಂದಾದರೆ ಆಗ ಮಾತ್ರ ನನಗೆ ಮರಣ. ಆಯುಧವೊಂದು ರೂಪ ತಾಳುವುದುಂಟೆ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾದರೆ ನಾನು ಅಮರತ್ವದ ವರವನ್ನೇ ಪಡೆದಿದ್ದೇನೆ. ಇನ್ನು ತಡೆಯಾಕೆ? ನೇರವಾಗಿ ನನ್ನ ಪ್ರಾಣ ನಾಗಲೋಕಕ್ಕೆ. ಕೇಳಿದರೆ
ಸುಮನಸರೇ, ಆತನನ್ನು ಎದುರಿಸುವುದಕ್ಕಾಗಿ ಅತ್ತ ಕಡೆ ಸಾಗೋಣವಂತೆ. ಶೂರತನದೊಳೆನ್ನೊಳಿಗ ತೋರು ತೋರೆಲ, ಶೂರತನದೊಳೆನ್ನೊಳಿಗ ತೋರು ತೋರೆಲ. ಎಲ್ಲ ದಾನವನೇ, ಏನೆಲ್ಲ ಬಹಳಷ್ಟು ಸುರರನ್ನೆಲ್ಲ ಕೂಡಿಕೊಂಡು ನಮ್ಮ ಸುರಲೋಕಕ್ಕೆ ಬಂದೆ ಅಲ್ಲ. ಹೌದು, ನಮ್ಮ ಶಕ್ತಿಯ ಮುಂದೆ ನಿಮ್ಮ ಶೌರ್ಯ ನಡೆಯಬಹುದೇ? ಬಂದವ ನೀನು ಯಾರು? ನಿನ್ನ ಹೆಸರೇನು? ಊರು ಯಾವುದು ಎಂದು ತಿಳಿಸಿ ನಡೆ ಇಲ್ಲಿಂದ. ಬಂದವನ ಸುರಪಾಲನಲ್ಲವೇ? ಪಡೆದ ಶಕ್ತಿ ಅಂತ್ಯ ನಿನಗಿದು. ಕೈಯಲ್ಲಿ ವಜ್ರಾಯುಧ, ಐರಾವತವನ್ನು ಏರಿ ಸಂಭ್ರಮದ ಆಗಮನ. ನಿನ್ನ ಎದುರು ನಿಂತವನು ಯಾರೆಂದು ಬಲ್ಲಿರ? ಲೋಹಾವತಿ ಪಟ್ಟಣದ ಶತ್ರು ಪ್ರಸೂದನಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಬಂದಾಗ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ದಿಕ್ಕಾಪಾಲಾಗಿ ಓಡಿಸುತ್ತೇನೆ. ಬೀರಿ ನಡೆದರೆ ಜತನವೆಂದ ತವರೆದ ಕಾಳನು. ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಇನ್ನು ಸ್ವರ್ಗಲೋಕದಲ್ಲಿ ನನ್ನದೇ ಸಾಮ್ರಾಜ್ಯ. ಶತ್ರು ಪ್ರಸೂದನೇ ದೇಹ, ಅರ್ಪಣ ತರ್ಪಣ ನನಗೆ. ಕಾಣುತ್ತಿದೆಯಲ್ಲ ಸಿಂಹ ವಿಸ್ತಾರವನ್ನು ಏರಿ ಸ್ವಲ್ಪ ಕಾಲವಿಲ್ಲಿ ಇದ್ದು ಸುಖ ಭೋಗಗಳನ್ನೆಲ್ಲ ಅನುಭವಿಸಿ ನಂತರ ನನ್ನ ಪುರಕ್ಕೆ ಪ್ರಯಾಣ. ಹರ 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 ಯಾರೊಡರು ತಿರಲಿ ಕಷ್ಟವ, ಪರಿಹರಿಸುವರ್ಯಾರಿಂದೋ. ದುರುಳ ಸೂದನನ ಅಡಿಯಾಳಾಗಿ ಬಾಳೋ, ಸರಸಿ ಜೋಧವ ಬರೆದನೆಯೋ. ಹರಗರ ಸುಮನಸರೇ, ನೋಡಿದಿರಾ ನಮ್ಮ ಈ ಅವಸ್ಥೆಯನ್ನು? ಎಂಥ ದುರ್ವಿಧಿ ನಮ್ಮ ಪಾಲಿಗಾಯಿತು. ವೀರ
ಆವೇಶದಿಂದ ಹೋರಾಡಿದರು ನಮಗೆ ಸೋಲುಂಟಾಗಲು ಕಾರಣ ಶಕ್ತಿಯ ಕೊರತೆಯಿಂದಲ್ಲ. ಆ ಶತ್ರು ಪ್ರಸೂದನಿಗೆ ಹರನವರ ಬಲವಿದೆ. ಹಾಗೆಯೇ ಅಂತಾದರೆ ಆತ ಸ್ವರ್ಗವನ್ನು ಪಾಲನೆ ಮಾಡಬಹುದೇ? ಮಾಡಬಾರದು. ಒಂದು ತೋಚಲಾಗಿದೆ ಅಲ್ಲ. ಹಾ, ಯಾರೆಂದೇಕೆ? ಅನವರತವು ಪೊರೆವ ದೀನಬಂಧು ಶ್ರೀಹರಿ ಕಡಲ ಶಯನನೇ ಸರಿ. ಆದ್ದರಿಂದ ಆತನ ಬಳಿ ಸಾಗೋಣ ಅಂತೆ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನಾಯ ಘೋರ ದುರಿತ ಸಂಹಾರಣ ದೀನೋಧಾರಿಣ ಮಾಂ ರಮಣ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ದೇವಾ. ಜಯ 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 ಲಕ್ಷ್ಮೀಲೋಲ ತ್ರಿಲೋಕಪಾಲ. ದೇವತೆಗಳಾದ ನಮ್ಮನ್ನು ರಕ್ಷಿಸಬೇಕು ದೇವಾ. ಜಯ 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 ಜಯ. ಓ, ಅದ್ಯಾರು? ಓಹೋ, ಸುರಪಾಲ. ಸುರಪಾಲ, ಏನಯ್ಯ ಇದು? ಏನು ಬಂದಿಗೆ ಸುರಪ ನಿನ್ನಯ ಏನು ಬಂದಿಗೆ ಸುರಪ ನಿನ್ನಯ ಆನನವು ಕಂದಿಗುವುದು ಆನನವು ಕಂದಿಗುವುದು ನಿನಗಿಂದೇನು ಹಾನಿಯೊದಗಿದೆಯೇ ನಿಧಾನಿಸದೆ ನುಡಿಯನಲು ಶ್ರೀಗರಿ ಸುನು ನುಡಿದ ಭವಣೆಯ ಸುರಪ. ಸುರನೊಡೆಯ, ದೇವಾ, ಏನಯ್ಯ ಇದು? ಸುಮನಸರನ್ನೆಲ್ಲ ಕೂಡಿಕೊಂಡು ವೈಕುಂಠಕ್ಕೆ ಬಂದಿರುವೆ. ಮುಖವು ಕುಂದಿ ಹೋಗಿದೆ, ದುಃಖದ ಛಾಯೆ ಆವರಿಸಿದೆ. ಯಾಕೆ? ಏನಾಯಿತು? ನಿನಗೆ ಬಂದ ಕಷ್ಟಗಳನ್ನು ಹೇಳು, ಪರಿಹರಿಸಿಕೊಡುತ್ತೇನೆ. ದೇವಾದಿ ಕೇಳಯ್ಯ ಲಕ್ಷ್ಮೀ ಲೋಲಾಯ ದೇವತೆಗಳ ಪೇಳುವೆ ಕಷ್ಟಗಳ ಕೇಳಯ್ಯ ಶತ್ರು ಪ್ರಸೂತನನು ಆ ಬಾಳ ನೇತ್ರನ ವರದ ಬಲದುಳು ಮೇಲು ಲೋಕಗೆ ಧಾಳಿ ಕೈಯುತ ಸೋಲಿಸಿದ ನೋಡಿಸಿದ ನಿರವನು. ಕೇಳಯ್ಯ ಲಕ್ಷ್ಮೀ ಲೋಲ ದೇವತೆಗಳ ಪೇಳುವೆ ಕಷ್ಟಗಳ ಕೇಳಯ್ಯ ದೇವಾದಿದೇವ ಪ್ರಬಲ ಅಖಿಲಾಂಡ ಕೋಟಿ ಬ್ರಹ್ಮ
ನಾಯಕನೇ, ಹಾ. ನಮ್ಮನ್ನು ರಕ್ಷಿಸು ಸ್ವಾಮಿ. ಲೋಹಾವತಿ ಪರಾಧೀಶನಾದ ಶತ್ರುಪ್ರಸೂದನನು ಈಶನಿಂದ ಎಲ್ಲರನ್ನೂ ಗೆಲ್ಲುವ ವರವನ್ನು ಪಡೆದಿದ್ದಾನೆ. ಓಹೋ, ಆ ಮೂಲಕ ನಮಗೆ ಬದುಕಲು ಸ್ಥಾನ ಇಲ್ಲದಾಗಿದೆ. ಆದಷ್ಟು ಬೇಗನೆ ಆತನನ್ನು ವಧಿಸಿ ನಮ್ಮನ್ನು ರಕ್ಷಿಸಬೇಕು ದೇವಾ. ದೇವತೆಗಳೇ ಏಳಿರಿ. ಹೇಳಿರಿ ಸುರಪಾಲನ ನಿಲಯ. ಹೇಳಿರಿ ಸುರಪಾಲನ ನಿಜ ಹೇಳಿ ವಂಜದಿರಿ. ಯಮನಾಲಯಗೆ ನಾ ಕುಟ್ಟಿ ಕಳುಗುವೆ ತಾಳಿ ಧೈರ್ಯ. ಸುಮನಸರೇ ಏಳಿರಿ ಏಳಿರಿ, ಭಯಮುಕ್ತರಾಗಿರಿ. ದುರುಳ ಶತ್ರುಪ್ರಸೂದನ ನಿಮ್ಮನ್ನು ಸೋಲಿಸಿದನೇ, ಬಿಡಿ ಚಿಂತೆ, ಆತನನ್ನು ಬಿಡಲಾರೇನು. ಆತನನ್ನು ಕೊಂದು ಶರಣಾದ ನಿಮ್ಮನ್ನು ಪಡೆಯುತ್ತೇನೆ. ನನ್ನ ಲೀಲೆಯನ್ನು ಕಂಡು ಕೃತಾರ್ಥರಾಗಿರಿ. ತೆರಳಿ ತೆರಳಿ. ಜಯ 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 ಜಯ. ಅಳುವ ಸುಮನಸರನ್ನು ಧೈರ್ಯ ತುಂಬಿ ಕಳುಹಿಸಿದ್ದೇನೆ. ಹಾ, ಇದೇ ಸರಿಯಾದ ಸಮಯ. ಸುದರ್ಶನನಿಗೂ ಸರಿಯಾದ ಪಾಠವನ್ನು ಕಲಿಸಬೇಕು. ಅದಕ್ಕಾಗಿ ಆತನನ್ನು ಬಿಟ್ಟು ಧನುರ್ಧಾರಿಯಾಗಿ ಲೋಹವತಿಯ ಕಡೆಗೆ ತೆರಳುತ್ತೇನೆ. ಒಂದು ಮಗನು ವಧೆಯ ಪುರದಳು. ಒಂದು ಮಗನು ವಧೆಯ ಪುರದಳು ಎಂದು ಶಂಕವನೂದಲಾಗ ಓ ಸುಂದರ ಗಡಗಡನೆ ನಡುವೆ ಮಧನಾದ. ಬಂದು ತಲುಪಿದ ಸ್ಥಳವೇ ಲೋಹವತಿ. ಇನ್ನು ತಡ ಯಾಕೆ? ದುರುಳನನ್ನು ಯುದ್ಧಕ್ಕೆ ಆಹ್ವಾನಿಸುವುದಕ್ಕೆ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಅರಸಗಣ್ಣ ಆಶ್ಚರ್ಯ ಪಡುವುದಲ್ಲಿ ಭರದುಳೆಂದು. ಏನಾಶ್ಚರ್ಯ, ಶಾಂತವಾದ ಸಂದರ್ಭ, ಶಂಖಧ್ವನಿ ಆಲಿಸಿದ್ದಲ್ಲ. ಯಾರಾಗಿರಬಹುದು? ಇದನ್ನು ವಿಚಾರಿಸಲು ಆ ಕಡೆಗೆ ಆಡುತ್ತೇನಂತೆ. ಪರಿಗಳ ಪೇಳು ಗರಿನಂದಲಗಾದಿಗ ತಾಳು. ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದೆ. ಎಂದಿಗೂ ಚಕ್ರಧಾರಿಯಾಗಿ ಬರುವ ನೀನು ಇಂದು ಶಾಂಗವಾಣಿಯಾಗಿ ಬಂದಿದ್ದೀಯ. ಇದನ್ನು ಕಂಡು ಎದುರವ ನಾನಲ್ಲ. ಒಳ್ಳೆಯ ಮಾತಿನಿಂದ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ದೇವತೆಗಳ ಸ್ಥಿತಿ ನಿನಗಾದಿತ್ತು ಎಚ್ಚರ. ಹರನೆಂದರುವನು ಪಡೆಯುವುದು ದುರುರನು. ಸರ್ವತದಪ್ಪಂದರೆದು ಜನನಗ ಶರಣಾಗದ ಬಿಡನು. ಹರನ ವರಬಲದಿಂದ ದೇವತೆಗಳನ್ನು ಸೋಲಿಸಿ ನಾಗಲೋಕವನ್ನು ಪಡೆದು ಎಂದು ಬೀಗದಿರು. ದೇವತೆಗಳ ಸೋಲು ಕ್ಷಣಿಕವಾದುದು. ಅವರ ಪಕ್ಷಪಾತಿಯಾಗಿ ನಾನು ಬಂದಿದ್ದೇನೆ. ಹೋರಾಟವನ್ನು ಮಾಡಿ ಕಾಲನ ಅರಮನೆಯನ್ನು ಸೇರಬೇಡ. ಕಾಲಿಗೆ ಎರಗಿ ಶರಣಾದರೆ ಪಡೆಯುತ್ತೇನೆ. ಮುಂದೆ ಅಯ್ಯೋ
ಕಳ್ಳನ ಗೂಢ ನರಿಯದೆ ಗೋದೆ ನಿಂದೋ ಮಾನವೆಲ್ಲವಗೋಯ್ತು ದಾನವನುಳು ಮಾನವೆಲ್ಲವಗೋಯ್ತು ದಾನವನುಳು ದುರದಾನಿತ್ತು ಗಾನಿಯು ಜಗಗೆ ಏನ ಮಾಡಲಿ ಅಯ್ಯೋ ಏನು ಮಾಡಲಿ, ಸೋಲಾಗೆ ಹೋಯಿತು. ನನ್ನ ಮಾನವೆಲ್ಲ ಹೋಯ್ತಲ್ಲ, ನಾನು ಶಕ್ತಿಹೀನನಾಗಿ ಹೋದೆ. ಯಾರಿದ್ದಾರೆ ಇನ್ನು ಆತನಲ್ಲಿ ಹೋರಾಡಲು? ಅಯ್ಯೋ ಏನು ಮಾಡಲಿ, ಏನು ಮಾಡಲಿ? ಚಿತ್ತಯವಿದ ಪುರುಷೋತ್ತಮ ಚಿಂತೆಯ ಜಾತಗೆ ಕರ್ಪೂರನ ಕತ್ತನು ಕತ್ತಲಿಗೆಂದು ಧ್ವಜಯವದು ಎತ್ತದೊಡನೆ ತರುವೆ. ಪುರುಷೋತ್ತಮ ಸುದರ್ಶನ, ನಿನಗೂ ಚಿಂತೆ? ಹೌದು. ಪುರುಷೋತ್ತಮನಾದ ನಿನಗೂ ದುಃಖವೇ? ಆ ದುಷ್ಟನಲ್ಲಿ ಸೋಲಾಯಿತೆಂಬ ದುಃಖವೇ? ಹೌದು. ದುಃಖವನ್ನು ಬಿಡು, ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಬರುತ್ತೇನೆ, ಕೊಡು ಅಪ್ಪಣೆ. ಆದರೆ ಆತನಿಗೆ ಹರನವರ ಬಲವಿದೆ. ಹರನವರವೇ? ಶ್ರೀಹರಿ, ದರ್ಶನ, ಆತನಿಗೆ ಹರನವರವಿದ್ದರೆ ಇರಲಿ, ಅದನ್ನು ನಾನು ಲೆಕ್ಕಿಸಲಾರೆ. ರಣಾಂಗಣಕ್ಕೆ ಯಾರೇ ಎದುರಾದರೂ ಲೆಕ್ಕಿಸಲಾರೆ. ಸಾಕ್ಷಾತ್ ಹರನೇ ಬಂದರೂ ನನಗದು ಲೆಕ್ಕವಲ್ಲ. ಹಾಗಾಗಿ ಬಿಡು ಚಿಂತೆ, ಕೊಡು ಅಪ್ಪಣೆ, ದುಷ್ಟನನ್ನು ಕೊಂದು ಬರುತ್ತೇನೆ. ಸುದರ್ಶನ, ಹೋಗು. ಆ ದುರುಳನನ್ನು ಕೊಂದು ನನ್ನ ಮಾನವನ್ನು ಉಳಿಸು. ಹೋಗಿ ಬಾ, ಹೋಗಿ ಬಾ. ಹಾಗೇ ಆಗಲಿ. ಬಂದು ತಲುಪಿದೆಯಲ್ಲೋ ಹಾತಿ ಪಟ್ಟಣ. ಇನ್ನು ತಡೆ ಯಾಕೆ? ದ್ರೋಣನನ್ನು ಯುದ್ಧಕ್ಕೆ ಕರೆಯುವುದಕ್ಕಾಗಿ ಅಗ್ನಿಶರವನ್ನು ಪ್ರಯೋಗಿಸುತ್ತೇನಂತೆ. ಬಂದಿಗೆ ಬೇಗ ನುಸಿರು ಮೂಢನೆ ಹೊರಗೆ ಶರವಿಗೆ ಎಸದೆ ಬರವಡೆ ಜೋರದಂತೆ ಘುಮನೆ ಮೂಢ ಅದಂತ ಯಾರು ನೀನು? ಇದ್ದಕ್ಕಿದ್ದಂಗೆ ನುಗ್ಗಿ ಅಗ್ನಿ ಶರವನ್ನೇ ಪ್ರಯೋಗಿಸಿದೆಯಲ್ಲ. ಯಾಕಾಗಿ ಬಂದೆ? ಯಾರಿಂದ ಕಳಿಸಲ್ಪಟ್ಟೆ? ಹಾಗೂ ನನ್ನ ವೈರತ್ವವಾದರೂ ಏನು? ಬೇಗನೆ ಯಾರು ಬಂದವ ನೀನ್ಯಾರು? ಶತ್ರು ಪ್ರಸೂದನಿದ್ದೇನೆ. ಓಹೋ, ಶತ್ರು ಪ್ರಸೂದ.
ಸುದರ್ಶನ. ಓಹೋ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಹ. ನಾಕಲೋಕವನ್ನು ಬಿಟ್ಟು ಕೊಟ್ಟರೆ ಲೇಸು, ಹ. ಇಲ್ಲವಾದರೆ ಶೈಮಿನಿಪುರ ನೋಡಬೇಕಾದೀತು ಆಚಾರ್ಯ. ಎಲ್ಲ ಸುದರ್ಶನ, ಏನೆಲ್ಲ ಕೈಯ ಕರಚಕ್ರ ಹೇಗೋ ಇಳಿದು ಬಂದಿದ್ದೀಯ. ನನ್ನನ್ನು ಸೇರು, ಸೂಕ್ತವಾದ ಮಂತ್ರಿ ಸ್ಥಾನ ನೀಡುತ್ತೇನೆ. ಓಹೋ. ಇಲ್ಲವಾದರೆ ಹರಿಯ ಸ್ಥಿತಿ ನಿನಗಾದೀತು. ಎಲ್ಲ ಶತ್ರು ಪ್ರಸೂದನ, ಏನೆಲ್ಲ? ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿಯ ಕರದಿಂದ ಇಳಿಯುವಂತದ್ದು ಹೌದು. ಹೌದು. ಆದರೆ ಅವನ ಮಾನ ಉಳಿಸುವುದಕ್ಕಾಗಿ ಬಂದಿದ್ದೇನೆ. ಓಹೋ. 4 ದಿನ ಬದುಕುವ ಆಸೆ ಇದ್ದರೆ ಹ. ನನಗೆ ಶರಣಾಗಿ ಬದುಕು. ಹ. ನಿನ್ನ ಮರುಳು ಮಾತಿಗೆ ಮರುಳಾಗುವ ನಾನಲ್ಲ. ಇಲ್ಲವೆಂದಾದರೆ ಹ. ಬಾ ಮುಂದೆ ಯುದ್ಧಕ್ಕೆ. ಬಾ ಮುಂದೆ. ದೇವತೆಗಳು ಅಂಬರಪಥದಿಂದ ಪುಷ್ಪವೃಷ್ಟಿಯನ್ನು ಸುರಿಸುತ್ತಿದ್ದಾರೆ, ಜಯ ಘೋಷವನ್ನು ಮೊಳಗಿಸುತ್ತಿದ್ದಾರೆ. ಈ ಸುವಾರ್ತೆಯನ್ನು ಶ್ರೀಹರಿಗೆ ತಿಳಿಸುವುದಕ್ಕಾಗಿ ವೈಕುಂಠದ ಕಡೆಗೆ ಸಾಗುತ್ತೇನೆ. ಬಂದು ತಲುಪಿದ್ದೆ ವೈಕುಂಠ. ಹೌದು, ಶ್ರೀಹರಿಯಿಂದ ಆಗದ ಕೆಲಸವನ್ನು ನಾನು ಮಾಡಿ ತೋರಿಸಿದ್ದೇನೆ. ಹಾಗಾಗಿ ನಾನೇ ಶ್ರೇಷ್ಠ. ಆದ್ದರಿಂದ ಶ್ರೀಹರಿಯ ಕರವನ್ನು ಏರದೆ ದೂರ ನಿಂತು ಬಿಡುತ್ತೇನೆ. ಏನಾಗುತ್ತದೆ ನೋಡೋಣ. ಓಹೋ, ಅದ್ಯಾರು? ಓಹೋ ಸುದರ್ಶನ, ಯಾಕೆ ದೂರ ನಿಂತಿರುವೆ? ವೀರಬಾನಿ ಕರವ ಏರದೆ ವೀರ ಕಾರಣವನಾರಿಗೇನೋ ಭೂರಿ ಗೋಪವ ಮೌನಾಗಿರುವರೆ ಕಾರಣವನಾಗರಿಗೇನೋ ವೀರಭನಿ ಗರ್ವನಿರದೆ ದೂರ ನಿಂತಿಗೆ ಏಕೆ ಎನ್ನೋಳು ಭೂರಿಗೋಪದಿ ಮೌನಗಿರುವರೆ ಕಾರಣವ ಅರಿಗೆನೋ ಕಾರಣವ ಅರಿಗೆನೋ ವೀರ ಸುದರ್ಶನ, ಶ್ರೀಹರಿ ದುರುಳನನ್ನು ಕೊಂದು ವಿಜಯಾಗಿ ಬಂದಿರುವೆ. ವಿಕ್ರಮಿಯಾದ ನೀನು ಈಗ ಯಾಕೆ ದೂರ ನಿಂತಿರುವೆ? ಓಹೋ, ಇದು ಭೂಷಣವಲ್ಲ. ನನ್ನ ಕರಗಳಿಗೆ ಶೋಭೆ ತರುವುದೇ ನೀನು ಅಲಂಕರಿಸಿದರೆ ಮಾತ್ರ. ಓಹೋ, ಆದ್ದರಿಂದ ಬಾ ಬಾ, ಹೀಗೆ ಬಾ, ನನ್ನ ಕರವನ್ನು ಏರು. ಶ್ರೀಹರಿ, ಈಗ ನಾನು ನಿನ್ನ ಕರ ಏರಬೇಕೆ? ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಬಂದಿದ್ದೇನೆ. ಹಾಗಾಗಿ ನಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ಈಗ ನಾನು ನಿನ್ನ ಕರ ಏರ್ಬೇಕು ಅಂತಾದ್ರೆ ಮೊದಲು ಏರಿದ್ದು ಯಾಕೆಂತ ಬೇಕಲ್ಲ. ಆಲದೆಲೆಯು ಮಲಗಿ ತೇಲುವ ಆಲದೆಲೆಯು ಮಲಗಿ ತೇಲುವ ಕಾಲ ಮಧುಕೈಟ ಭರು ಜನಿಸುದ ಕಾಲ ಮಧುಕೈಟ ಭರು
ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸಿ ಹರ ಕೆಲವು ಕಾಲ ಕಾಳಗ ಜನುತಾಗವರಲಿ ಕಾಳಗ ಜನುತ ಅವರಲಿ ಸೋಲು ನಿನ್ನಯ ಪಾಲಿಗಡಸಲು ಸೋಲು ನಿನ್ನಯ ಪಾಲಿಗಡಸಲು ಹೌದಲ್ಲ ಮೇಲೆಯಲ್ಲನು ಕಳುಗೆ ನಾನವರನು ತರಿದಿಗೆನು ಮೇಲೆಯನ್ನನು ಕಳುಗೆ ನಾನವರನ್ನು ತರಿದಿಗೆನು ತರಿದಿಗೆನು ತರಿದಿಗೆನೋ ಮಾಧವ ಕೇಳೋ ಕೇಳೋ ಮಾಧವ ಶ್ರೀಹರಿ, ಸುದರ್ಶನ, ಅಂದು ನೀನು ಬಾಲಮುಕುಂದನಾಗಿ ವಟಪತ್ರಶಾಹಿಯಾಗಿ ಮಲಗಿದಾಗ ಹಾ ನಿನ್ನ ಕಿವಿಯ ಕಿಲ್ಬಿಷದಿಂದ ಮಧು ಕೈಟವರೆಂಬ ಈರ್ವರು ದಾನವರು ಜನಿಸಿದರು. ಹಾ ಅವರು ಮೊದಲಾಗಿ ಬ್ರಹ್ಮನನ್ನು ಪೀಡಿಸುವುದಕ್ಕೆ ಮುಂದಾದಾಗ ಆತ ನಿನ್ನ ನಾಭಿ ಕಮಲದಲ್ಲಿ ಅಡಗಿ ಕುಳಿತ. ಹೌದು. ಆಮೇಲೆ ನೀನು ಅವರೊಂದಿಗೆ ಎಷ್ಟೋ ಸಹಸ್ರ ಕಾಲ ಹೋರಾಡಿದೆ. ನಿನಗೆ ಜಯ ಸಿಗದೆ ಹೋದಾಗ ತಾಯಿಯ ಆಜ್ಞೆಯಂತೆ ನಾನು ನಿನಗೆ ದೊರೆತೆ. ಹೌದು. ಆ ದುಷ್ಟರನ್ನು ಸಂಹರಿಸಿ ನಿನಗೆ ಜಯವನ್ನು ತಂದವನಿದ್ದೇನೆ. ಆಮೇಲೆ ಬಹಳಷ್ಟು ಕಾರ್ಯಗಳನ್ನು ನಿನ್ನೊಂದಿಗೆ ಮಾಡಿದವನಿದ್ದೇನೆ. ಆದರೆ ಯಾರಿಗೂ ತಿಳಿಯದು ದುಷ್ಟ ಸಂಹಾರ ಯಾರಿಂದಾಯಿತು ಎಂಬ ಹಾಗೆ. ಎಲ್ಲ ಕೀರ್ತಿಯನ್ನು ನೀನು ಪಡೆದಿದ್ದೀಯ. ಹೌದು. ಆದರೆ ಈ ಪ್ರಸಂಗದಲ್ಲಿ ದುಷ್ಟನ ಸಂಹಾರ ಯಾರಿಂದಾಯಿತು ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ. ಹಾಗಾಗಿ ನಿನ್ನಿಂದ ನಾನೇ ಶ್ರೇಷ್ಠ. ಇನ್ನು ನಾನು ನಿನ್ನ ಕರ ಏರಲಾರೆ. ಏನೆಂದ ಸುದರ್ಶನ? ದಾನವರನ್ನು ತರಿದಿಯ ಹೊಲದಲ್ಲಿಗೇರಿಯು ನಿಳಿಪ ಹೊಳಿದ. ಎಲ್ಲ ಸುದರ್ಶನ, ಏನು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡೆ. ದಾನವರನ್ನು ತರಿದ ಅಹಂಕಾರ ನಿನ್ನ ನೆತ್ತಿಗೇರಿದೆ. ಇದು ಸಾತ್ವಿಕ ಲೋಕ. ಇಲ್ಲಿ ನಿನ್ನಂತಹ ಅಯೋಗ್ಯರಿಗೆ ಸ್ಥಳವಿಲ್ಲ. ನಾನೇನೆಂಬುದನ್ನು ತಿಳಿಯದೆ ಮನೆಗೆ ಎರಡು ಬಗೆದ ನಿನ್ನನ್ನು ಇಲ್ಲಿ ಇರುವುದಕ್ಕೆ ಅನರ್ಹ. ಶತ್ರು ಪ್ರಸೂದನಿಗೆ ವರವೇ ಹಾಗೆ. ಏನು? ಆಯುಧವೊಂದು ತಾನಾಗಿ ರೂಪ ಧರಿಸಿ ಯುದ್ಧಕ್ಕೆ ಬಂದರೆ ಆತನಿಗೆ ಮರಣ. ಅದನ್ನು ತಿಳಿಯದ ನೀನು ಹೀನ ಪ್ರವೃತ್ತಿಯನ್ನು ಪ್ರಕಟಿಸಿದೆ. ಅದಕ್ಕಾಗಿ ಇದು ಹಿಡಿಶಾಪ. ಭೂಮಿಯಲ್ಲಿ ಮಾನವನಾಗಿ ಜನಿಸು. ಅಯ್ಯೋ, ಕರಿಯರ ಮುರಿದರ ನುಡಿ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣಕ್ಕೆ ರಘುತ ನುತಿಸಿದನು ಹರಿಯ. ಮನ್ನಿಸಬೇಕು ದೇವ. ಮನ್ನಿಸನ್ನ ಪರಾಧವ
ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಎನ್ನೊಳೆದಗೆ ಭೇದ ನಿನ್ನೋಳಿಲ್ಲವಾದ ಎನ್ನೊಳೆದಗೆ ಭೇದ ನಿನ್ನೋಳಿಲ್ಲವಾದ ಮುನ್ನ ನಂಬಿದ ಪಾದ ಇಲ್ಲ ತಗೋಮೋದ ಮಂದಿಸಲ್ಲ ಪರಾಧವ ಮಾಧವ ಕೇಶವ ಅಚ್ಯುತ ಅಚ್ಯುತ ಮಾಧವ ಕೇಶವ ಗೋವಿಂದ ರಕ್ಷಿಸಬೇಕು ತಂದೆ ರಕ್ಷಿಸಬೇಕು. ನಿನ್ನ ಈ ಕರದಾಯುಧವಾದ ಸುದರ್ಶನನಿಗೆ ಶಾಪವಿತ್ತೆಯ ದೇವ. ನಾನು ನನ್ನಿಂದ ಎಂಬ ಅಹಂಕಾರದಿಂದ ನಿನ್ನನ್ನು ಜರಿದೆ ಹಂಗಿಸಿದೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಬೇಕು ತಂದೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ದೇವ, ಭುವಿಗೆ ಬಿದ್ದವ ಪುನಃ ಭುವಿಯನ್ನೇ ಆಧರಿಸಿ ಮೇಲೇಳಬೇಕು. ಹಾಗೆ ನಿನ್ನಿಂದಲೇ ಪತಿತನಾದ ನನ್ನನ್ನು ನೀನೇ ಕೈ ಹಿಡಿದು ಉದ್ಧರಿಸಬೇಕು ದೇವ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜಯ 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 ರಕ್ಷಿಸಬೇಕು ದೇವ. ಸುದರ್ಶನ ಚಿಂತಿಸಬೇಡ, ಭಕ್ತ ಚಿಂತಿಸಬೇಡ, ಕೃತವೀರ್ಯ ಸುತನಾಗಿ ವೀರ ಸುತನಾಗಿ ಕೃತವೀರ್ಯ ಸುತನಾಗಿ ಪೃಥ್ವಿಯೊಳ್ ಜನಿಸು ನೀನು ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತವುದೆನಿಸುವೆನೋ. ಮತ್ತೆ ಭಾರ್ಗವ ರಾಮನಾಗಿ ಮೋಕ್ಷವ ನಿನಗಿತ್ತು ಮಾತಾ ಪಿತರ ಚಿತ್ತ ಶಾಂತಿಗೆ ದುಷ್ಟ ಕ್ಷತ್ರಿಯರನ್ನು ಕೊಲ್ಲೆ ಮತ್ತವ ತರಿಸಲಿಗೆಯಗೆ ಭಕ್ತಾಗ ಭಕ್ತ ಚಿಂತಿಸಬೇಡ, ಕೃತವೀರ್ಯ ಸುತನಾಗಿ ಅತ್ರಿಯೊಳ್ ಜನಿಸೋ ನೀನು ಭಕ್ತ. ಸುದರ್ಶನ ದೇವಾ, ಚಿಂತಿಸಬೇಡ, ಶಾಪವಾಕ್ಯವು ಸುಳ್ಳಾಗದು. ನೀನು ಭೂಮಿಯಲ್ಲಿ ಹುಟ್ಟಿ ಮತ್ತೆ ನೀನು ವೈಕುಂಠಕ್ಕೆ ಬರಲು ಸಾಧ್ಯವಿದೆ. ಹೇಗೆ ದೇವ? ಭೂಮಿಯಲ್ಲಿ ಕೃತವೀರ್ಯನ ಸುತನಾಗಿ ಕಾರ್ತವೀರ್ಯನಾಗಿ ಜನಿಸು. ಹೌದೇ? ದತ್ತಾತ್ರೇಯ ಗುರುವಾಗಿ ಸಕಲ ವಿದ್ಯೆಯನ್ನು ಬೋಧಿಸುತ್ತೇನೆ. ಪರಮ ವಿಕ್ರಮಿಯಾಗಿ ಧರೆಯನ್ನಾಳು. ಕೊನೆಯ ಕಾಲಕ್ಕೆ ಬ್ರಾಹ್ಮಣ ವಿರೋಧಿಯಾಗಿ ಅಹಂಕಾರದಿಂದ ವರ್ತಿಸಿದಾಗ ನಾನೇ ಭಾರ್ಗವ ರಾಮನಾಗಿ ಬಂದು ನಿನ್ನನ್ನು ಮತ್ತೆ ವೈಕುಂಠಕ್ಕೆ ಕರೆತರುತ್ತೇನೆ. ಮತ್ತೆ ನೀನು ಸುದರ್ಶನನಾಗುವೆ. ಹಾಗೇ ಆಗಲಿ ದೇವ. ನಿನ್ನ ಈ ಲೋಕ ಕಲ್ಯಾಣ ಲೋಕ ಶಿಕ್ಷಣ ಕಾರ್ಯದಲ್ಲಿ ನನ್ನನ್ನೂ ಸೇರಿಸಿಕೊಂಡು ನನ್ನ ಜೀವನವನ್ನು ಪಾವನಗೊಳಿಸಿದೆ ತಂದೆ. ಹಾಗಾಗಿ
ಭುವಿಯಲ್ಲಿ ಲೀಲಾ ನಾಟಕಕ್ಕೆ ವೇದಿಕೆ ಸಿದ್ಧವಾಗಿದೆ ಎಂದಾದರೆ ನಾನು ತಡ ಮಾಡುವುದಿಲ್ಲ. ಈ ಕ್ಷಣಕ್ಕೆ ಭೂಮಿಗೆ ತೆರಳುತ್ತೇನಂತೆ. ಜಯ 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 ಜಯ. ಸುದರ್ಶನನ ಗರ್ವಭಂಗವಾಯಿತು, ಲೋಕಕ್ಕೂ ಪಾಠವಾಯಿತು. ಸುದರ್ಶನ ಗರ್ವಭಂಗ ಎಂಬ ಈ ಪ್ರಸಂಗದಿಂದ ಅಹಂಕಾರ, ಮದ, ಮತ್ಸರ, ನಾನೆಂಬ ಭಾವ ಯಾವತ್ತೂ ಸಲ್ಲದು ಎಂದು ಪ್ರಪಂಚ ತಿಳಿಯಲಿ. ಎಲ್ಲರಿಗೂ ಸನ್ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಮಂಗಲ ಮದಪುರ ಒಡೆಯನಿಗೆ ತೋದಿಲ್ಲತ್ತ ಮಂಗಲ ಮದಪುರ ಒಡೆಯನಿಗೆ ಜಯ. ಮಂಗಲ ರಂಗಪು ಸೂಜಿತಗೆ ಮಂಗಳ ವಿಗ್ರಹ ಭಂಗಿಸಿ ಪೊರೆವ ತಂಗವದನ ಮಗ ಗಣಪತಿಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳೋ ಮಗ ಗಣಪಗೆ ಮಗಾದೇವಗೆ ದುರ್ಗಾಂಬೆಗೆ ಮಂಗಳೋ ಮಂಗಳೋ. ಪರದಳು ಪರಶುಭ ಶಾಕುಶಧಾರಿಗೆ ಹರುಷದಿ ಭಕ್ತರ ಪೊರೆಯುವಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪ